ಸದಾ ಆರೋಗ್ಯವಾಗಿರಲು ಮಹಿಳೆಯರು ಪಾಲಿಸಬೇಕಾದ ಆರೋಗ್ಯ ಸಲಹೆಗಳು ಅಥವಾ ಫಿಟ್ನೆಸ್ ಟಿಪ್ಸ್. ವ್ಯಾಯಾಮ ಎನ್ನುವುದು ಪುರುಷರಿಗೆ ಅಥವಾ ಮಹಿಳೆಯರಿಗೆ ತುಂಬ ಅಗತ್ಯ. ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಹೀಗಿದ್ದಾಗ ಮಾತ್ರ ತೂಕ ನಿಯಂತ್ರಣ ಸಾಧ್ಯ. ವ್ಯಾಯಾಮ ಮಾಡಲು ಮಹಿಳೆಯರು ಹಿಂದೇಟು ಹಾಕಬಾರದು. ಪ್ರತಿದಿನ ಮನೆ ಕೆಲಸಗಳು ಇರುತ್ತವೆ ನಿಜ, ಆದರೆ ಇದರ ಜೊತೆಗೆ ಬೇರೆ ಬೇರೆ ಕೆಲಸಗಳನ್ನು ಸಹ ಮಾಡುವುದು, ಜೊತೆಗೆ ಸಮಯ ಸಿಕ್ಕಾಗ ವ್ಯಾಯಾಮ ಅಥವಾ ವಾಕಿಂಗ್ ಮಾಡುವುದನ್ನು ಕೂಡ ಮೈಗೂಡಿಸಿಕೊಳ್ಳಬೇಕು. ಹೀಗೆ ಮಾಡಿದಾಗ ಮಾತ್ರ ಆರೋಗ್ಯಕರವಾದ ಜೀವನ ಶೈಲಿ ನಿಮ್ಮದಾಗುತ್ತದೆ. ಆದರೆ ಸಂಶೋಧನೆಗಳು ಹೇಳುವ ಹಾಗೆ ಸಾಕಷ್ಟು ಮಹಿಳೆಯರಿಗೆ ಜಿಮ್ನಲ್ಲಿ ವರ್ಕೌಟ್ ಮಾಡುವುದು ಇಷ್ಟವಿಲ್ಲವಂತೆ. ಅದರ ಬದಲಿಗೆ ವಾಕಿಂಗ್ ಮಾಡುವುದನ್ನು ಹೆಚ್ಚು ಇಷ್ಟಪಡುತ್ತಾರೆ ಮತ್ತು ಅಭ್ಯಾಸ ಮಾಡಿಕೊಂಡಿರುತ್ತಾರೆ. ಆರೋಗ್ಯದ ದೃಷ್ಟಿಯಲ್ಲಿ ನೋಡುವುದಾದರೆ ಮಹಿಳೆಯರಿಗೆ ವ್ಯಾಯಾಮ ಎನ್ನುವುದು ದೇಹದ ತೂಕವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಅಗತ್ಯವಾಗಿ ಬೇಕಾದ ಒಂದು ಪ್ರಕ್ರಿಯೆ. ಸಾಧಾರಣ ಯುವತಿಯರಿಗೆ ಹೋಲಿಸಿದರೆ ಮದುವೆಯಾಗಿ ಮಕ್ಕಳಿರುವ ಹೆಂಗಸರಿಗೆ ದೇಹದ ತೂಕ ಒಂದು ಶಾಪವಾಗಿ ಪರಿಣಮಿಸುತ್ತದೆ. ಪ್ರತಿದಿನದ ಮಾನಸಿಕ ಒತ್ತಡ ಮತ್ತು ಕೆಲಸ ಕಾರ್ಯಗಳ ನಡುವೆ ಹಾಗೂ ಜವಾಬ್ದಾರಿಗಳ ಸಹಿತ ಮಹಿಳೆ ತನ್ನ ಬಗ್ಗೆ ತಾನು ಆಲೋಚನೆ ಮಾಡುವುದಕ್ಕೆ ಮತ್ತು ತನ್ನ ದೇಹದ ತೂಕವನ್ನು ನಿಯಂತ್ರಣ ಮಾಡಿಕೊಳ್ಳುವುದಕ್ಕೆ ಸಮಯವೇ ಸಿಗುವುದಿಲ್ಲ. ಆದರೆ ನಿಜ ಹೇಳಬೇಕು ಎಂದರೆ ಮಹಿಳೆಯರು ತನ್ನ ಬಗ್ಗೆ ತಾನು ಆಲೋಚನೆ ಮಾಡಿಕೊಳ್ಳುವ ವಿಧಾನವನ್ನು ಮೊದಲು ತಿಳಿದುಕೊಳ್ಳಬೇಕು. ಸಿಗುವ ಸ್ವಲ್ಪ ಸಮಯದಲ್ಲಿ ಹೇಗಾದರೂ ಮಾಡಿ ಕೆಲಸಗಳ ಮಧ್ಯೆ ವ್ಯಾಯಾಮ ಪ್ರಕ್ರಿಯೆಗೂ ಸಮಯ ಕೊಟ್ಟು ಬಹಳ ವೇಗವಾಗಿ ತನ್ನ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನ ಪಡಬೇಕು. ವ್ಯಾಯಾಮ ಮಾಡಲು ಸಮಯವನ್ನು ಹೀಗೆ ನಿಗದಿ ಮಾಡಿಕೊಳ್ಳಬೇಕು. ಮನೆಯಲ್ಲಿ ಮಾಡುವ ಕೆಲಸಗಳ ಮಧ್ಯೆ ವ್ಯಾಯಾಮ ಕೂಡ ಬಹಳ ಮುಖ್ಯ ಎಂಬುದನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಹೀಗಾಗಿ ಬೆಳಗಿನ ಸಮಯದಲ್ಲಿ ಅರ್ಧ ಗಂಟೆ ಬೇಗ ಎದ್ದು ಅಂತಹ ಸಮಯವನ್ನು ವ್ಯಾಯಾಮಕ್ಕಾಗಿ ಮೀಸಲಿಡಬೇಕು. ಸಂಜೆಯ ಸಮಯದಲ್ಲಿ ಕೂಡ ಆದರೆ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ ಆನಂತರ ವ್ಯಾಯಾಮಕ್ಕಾಗಿ ಸಮಯವನ್ನು ಕೊಟ್ಟುಕೊಳ್ಳಬೇಕು. ನೀವು ವಾಕಿಂಗ್ ಮಾಡುತ್ತಾ ಅದನ್ನು ನಿಮ್ಮ ದಿನನಿತ್ಯದ ಒಂದು ಅಭ್ಯಾಸವನ್ನಾಗಿ ಮಾಡಿಕೊಂಡರೆ ಕ್ರಮೇಣವಾಗಿ ಅದು ನಿಮ್ಮ ಮನಸ್ಸನ್ನು ವ್ಯಾಯಾಮದ ಕಡೆಗೆ ಬದಲಿಸುತ್ತದೆ. ಆನಂತರ ನೀವಾಗಿಯೇ ಜಿಮ್ ಮಾಡಲು ಪ್ರಯತ್ನ ಪಡುವಿರಿ. ಮೊಟ್ಟಮೊದಲ ಬಾರಿಗೆ ನೀವು ಒಂದು ವೇಳೆ ಜಿಮ್ನಲ್ಲಿ ಸೇರಿಕೊಂಡಿದ್ದರೆ ನಿಮಗೆ ಒಬ್ಬ ಟ್ರೈನರ್ ಅವಶ್ಯಕತೆ ಇರುತ್ತದೆ. ಈ ಸಂದರ್ಭದಲ್ಲಿ ಬಹುತೇಕ ನಿಮ್ಮ ಮೈಕೈ ವಿಸ್ತರಿಸುವ ವ್ಯಾಯಾಮಗಳನ್ನು ನೀವು ಮಾಡಬಹುದು. ಮನೆಯಲ್ಲಿ ಸಹ ಕೆಲವೊಂದು ವರ್ಕೌಟ್ ಮಾಡುವುದರಿಂದ ಪರಿಹಾರವನ್ನು ಕಂಡುಕೊಳ್ಳಬಹುದು. ಆದರೆ ಯಾವುದನ್ನು ಅತಿಯಾಗಿ ಮಾಡುವುದು ಬೇಡ, ಏಕೆಂದರೆ ಇದು ನಿಮಗೆ ಆರೋಗ್ಯದ ಅಸ್ವಸ್ಥತೆಯನ್ನು ಉಂಟು ಮಾಡಬಹುದು ಅಥವಾ ಬೇರೆ ಬಗೆಯ ತೊಂದರೆಗೆ ಕಾರಣವಾಗಬಹುದು. ದೀರ್ಘಕಾಲದ ವ್ಯಾಯಾಮ ಮಾಡುವ ಸಂದರ್ಭದಲ್ಲಿ ಕೂಡ ನಿಮಗೆ ಅಭ್ಯಾಸ ಆಗುವವರೆಗೆ ದಿನದಲ್ಲಿ ಕೇವಲ ಸ್ವಲ್ಪ ಸಮಯವನ್ನು ಮಾತ್ರ ಇದಕ್ಕಾಗಿ ಮೀಸಲಿಡಿ. ಆನಂತರ ದಿನ ಕಳೆದಂತೆ ನೀವು ವ್ಯಾಯಾಮದ ರೀತಿಯನ್ನು ಬದಲಿಸಿಕೊಂಡು ನಿಮ್ಮ ದೇಹದ ತೂಕವನ್ನು ಕ್ರಮೇಣವಾಗಿ ತುಂಬ ವೇಗವಾಗಿ ಕಡಿಮೆ ಮಾಡಿಕೊಳ್ಳಬಹುದು. ಕೆಲಸದ ಸಂದರ್ಭದಲ್ಲಿ ವ್ಯಾಯಾಮ. ಮಹಿಳೆಯರಿಗೆ ಮನೆಯಲ್ಲಿ ಸಾಕಷ್ಟು ಕೆಲಸಗಳು ಇರುವುದರಿಂದ ಇಡೀ ಸಮಯ ಅದರಲ್ಲಿ ಕಳೆದು ಹೋಗುತ್ತದೆ. ಪ್ರತಿದಿನ 3 ಬಾರಿ ಅಡುಗೆ ಮಾಡುವುದು, ಮಕ್ಕಳ ಕಾಳಜಿ ವಹಿಸುವುದು, ಹೀಗೆ ಹಲವು ರೀತಿಯಲ್ಲಿ ಮಹಿಳೆಯರಿಗೆ ಮನೆ ಕೆಲಸಗಳಲ್ಲಿ ಸಮಯ ಕಳೆದು ಹೋಗುತ್ತದೆ. ಸಂಶೋಧನೆಗಳು ಹೇಳುವ ಹಾಗೆ ಇದು ಕೂಡ ಒಂದು ರೀತಿಯ ವ್ಯಾಯಾಮವಾಗಿ ಮಹಿಳೆಯರಿಗೆ ಅನುಕೂಲಕರವಾಗಿರುತ್ತದೆ. ಮನೆಯಿಂದ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಸ್ವಲ್ಪ ಹತ್ತಿರದ ಸ್ಥಳಗಳಿಗೆ ವಾಹನಗಳನ್ನು ಬಳಸುವ ಬದಲು ನಡೆದುಕೊಂಡು ಹೋಗಬಹುದು. ಯಾವುದಾದರೂ ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ಪ್ರಯಾಣಿಸುವಾಗ ಲಿಫ್ಟ್ ಬದಲು ಮೆಟ್ಟಿಲುಗಳನ್ನು ಉಪಯೋಗಿಸಬಹುದು. ಕೆಲಸದ ಮಧ್ಯೆ ಆಗಾಗ
ಕಾಫಿ ಅಥವಾ ಚಹಾ ಕುಡಿಯುವ ಸಂದರ್ಭ ಬಂದಾಗ ಮೆಟ್ಟಿಲುಗಳನ್ನು ಹತ್ತಿ ಇಳಿಯುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಇದು ಕೂಡ ಬಹಳ ಪ್ರಯೋಜನಕಾರಿ ಎನಿಸುತ್ತದೆ. ಆಫೀಸ್ನಲ್ಲಿ, ಕಚೇರಿಯಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಕೂಡ ಬೇರೊಬ್ಬ ಉದ್ಯೋಗಿಗೆ ಏನನ್ನಾದರೂ ಹೇಳಬೇಕು ಎಂದರೆ ಇಮೇಲ್ ಅಥವಾ ವಾಟ್ಸಪ್ ಮಾಡುವ ಬದಲು ನೀವೇ ಸ್ವತಃ ಎದ್ದು ಹೋಗಿ ಹೇಳಬಹುದು. ಇದರಿಂದಲೂ ಸಹ ಅಲ್ಪ ಸ್ವಲ್ಪ ವ್ಯಾಯಾಮವಾಗುತ್ತದೆ. ಕುಳಿತುಕೊಳ್ಳುವ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ನೇರವಾಗಿ ಕುಳಿತುಕೊಳ್ಳಬೇಕು ಮತ್ತು ಆಗಾಗ ಕೈಕಾಲುಗಳನ್ನು ಸ್ವಲ್ಪ ವಿಸ್ತರಿಸುವ ಕೆಲಸವನ್ನು ಮಾಡಬೇಕು. ಒಂದು ವೇಳೆ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಜಿಮ್ ಇದ್ದರೆ ನಿಮಗೆ ಸಿಗುವ ಸಣ್ಣ ಪುಟ್ಟ ಬ್ರೇಕ್ ಸಮಯದಲ್ಲಿ ನೀವು ವ್ಯಾಯಾಮದಲ್ಲಿ ಕಾಲ ಕಳೆಯಬಹುದು. ಆಹಾರ ಪದ್ಧತಿ ತುಂಬ ಕಾಳಜಿಯಿಂದ ಕೂಡಿರಬೇಕು. ಯಾವುದೇ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಆಹಾರ ಪದ್ಧತಿಯಲ್ಲಿ ನೀವು ರಾಜಿ ಆಗಬಾರದು. ವಿಶೇಷವಾದ ಆಹಾರ ಪದ್ಧತಿಯನ್ನು ಅನುಸರಿಸುವ ಮೂಲಕ ನಿಮಗೆ ಬೇಕಾದ ಆರೋಗ್ಯಕರವಾದ ಆಹಾರಗಳನ್ನು ಸೇವನೆ ಮಾಡಬಹುದು. ಈ ನಿಟ್ಟಿನಲ್ಲಿ ಕೆಲವು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿ. ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡಿ. ಸಂಪೂರ್ಣ ಕಾಳುಗಳನ್ನು ನಿಮ್ಮ ಆಹಾರ ಪದ್ಧತಿಯಲ್ಲಿ ಸೇವಿಸಿ. ಸಂಸ್ಕರಿಸಿದ ಆಹಾರ ಪದಾರ್ಥಗಳು, ಕರಿದ ಆಹಾರ ಪದಾರ್ಥಗಳು, ಜಂಕ್ ಫುಡ್, ಸಿಹಿ ಪದಾರ್ಥಗಳು, ಕಾಫಿ ಮತ್ತು ಚಹಾ ಇತ್ಯಾದಿಗಳಿಂದ ಸ್ವಲ್ಪ ದೂರ ಉಳಿಯಿರಿ. ದಿನದಲ್ಲಿ 3 ಬಾರಿ ತಿನ್ನುವ ಬದಲು 5ರಿಂದ 6 ಬಾರಿ ಸಣ್ಣ ಪ್ರಮಾಣದಲ್ಲಿ ಆಹಾರ ಸೇವನೆ ಮಾಡಿ. ನಿಮ್ಮ ಆಹಾರ ಪದ್ಧತಿಯಲ್ಲಿ ನಾರಿನಾಂಶವನ್ನು ಸೇರಿಸಿ. ರಾತ್ರಿ ಹೊತ್ತು ತುಂಬ ತಡವಾಗಿ ಊಟ ಮಾಡದಿರಿ. ಬಹಳ ಬೇಗ ಮಲಗಿ 8 ಗಂಟೆಗಳ ಕಾಲ ನಿದ್ರೆ ಮಾಡಿ. ಆನಂತರ ಬೆಳಗಿನ ಸಮಯದಲ್ಲಿ ಬೇಗ ಎದ್ದೇಳಿ. ಯಾವಾಗಲೂ ಹೋಟೆಲ್ ಊಟ ಎಂದು ಹೊರಗಿನ ಆಹಾರದ ಮೇಲೆ ಹೆಚ್ಚು ಅವಲಂಬಿತರಾಗಬೇಡಿ. ವಾರಕ್ಕೆ ಒಮ್ಮೆ ಹೊರಗಡೆ ಊಟ ಮಾಡಿ. ಅತಿಯಾದ ಆಹಾರ ಸೇವನೆ ಬೇಡ. ಆಹಾರ ಪದ್ಧತಿಯಲ್ಲಿ ಸಮತೋಲನ ಇರಲಿ. ಟಿವಿ ನೋಡುವಾಗ ಅಥವಾ ಫೋನ್ನಲ್ಲಿ ಮಾತನಾಡುವಾಗ ಆಹಾರ ಸೇವನೆ ಮಾಡುವುದು ಅಷ್ಟು ಒಳ್ಳೆಯದಲ್ಲ. ಏಕೆಂದರೆ ಈ ಸಮಯದಲ್ಲಿ ಅತಿ ಹೆಚ್ಚು ತಿನ್ನುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ಆಹಾರದ ಪ್ರಮಾಣದಲ್ಲಿ ಕೂಡ ಮಿತಿಯನ್ನು ಕಾಯ್ದುಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ. ಊಟ ಮಾಡಿದ ತಕ್ಷಣ ವಾಕಿಂಗ್ ಮಾಡುವ ಅಭ್ಯಾಸ ನಿಮ್ಮದಾಗಲಿ. ಯಾವುದೇ ಕಾರಣಕ್ಕೂ ಊಟ ಮಾಡಿ ತಕ್ಷಣ ಒಂದು ಕಡೆ ಕುಳಿತುಕೊಳ್ಳುವುದು ಅಥವಾ ಮಲಗಿಕೊಳ್ಳುವುದನ್ನು ಮಾಡಬೇಡಿ. ಒಂದು ವೇಳೆ ಹೆಚ್ಚು ಸಿಹಿಯನ್ನು ತಿನ್ನಬೇಕು ಎಂದು ನಿಮಗೆ ಅನಿಸಿದರೆ ಸ್ವಲ್ಪ ಚಾಕ್ಲೇಟ್ ತಿನ್ನಿ, ಅಷ್ಟೇ ಸಾಕು. ನಿಮ್ಮ ಇಷ್ಟವಾದ ಜಂಕ್ ಫುಡ್ ಸೇವನೆಯನ್ನು ಪ್ರತಿದಿನ ತಿನ್ನುವುದು ಬೇಡ. ಬದಲಿಗೆ ವಾರಕ್ಕೊಮ್ಮೆ ಸೇವನೆ ಮಾಡಿದರೆ ಸಾಕು. ಅದು ಕೂಡ ಹೆಚ್ಚಾಗಿ ಬೇಡ. ಸಾಧ್ಯವಾದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಕುಡಿಯಿರಿ. ದ್ರವಾಂಶಗಳನ್ನು, ಹಣ್ಣಿನ ರಸಗಳನ್ನು ಆಗಾಗ ಸೇವನೆ ಮಾಡುವ ಅಭ್ಯಾಸ ಮಾಡಿಕೊಳ್ಳಿ. ಇದರಿಂದ ಆರೋಗ್ಯವಾಗಿರಬಹುದು, ದೇಹ ಕೂಡ ಸ್ವಸ್ಥವಾಗಿರುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.